ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಮಹತ್ವದ ಘೋಷಣೆ. ಈ ಒಂದು ಕಾರ್ಡ್ ಕೂಡ ಈಗ ಕಡ್ಡಾಯ ಮಾಡ್ತಾ ಇದ್ದಾರಂತೆ. ಹೌದು ವೀಕ್ಷಕರೇ, ಯಾವ ಕಾರ್ಡ್ ಅದು ಮತ್ತು ಯಾವ ತಪ್ಪುಗಳು ನೀವು ಮಾಡಬಾರದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ದೊಡ್ಡ ಘೋಷಣೆಗಳು ಮತ್ತು ಸಿಹಿ ಸುದ್ದಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಬಾಕಿ ಹಣ 2,000 ರೂಪಾಯಿ ಜಮೆ ಬಗ್ಗೆನೂ ಕೂಡ ಸೂಪರ್ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಬರ್ತಾ ಇದೆ. ಇನ್ನು 200 ಯೂನಿಟ್ ಉಚಿತ ವಿದ್ಯುತ್ ಗೃಹ ಜ್ಯೋತಿ ಯೋಜನೆ ಏನಿದೆ ನೋಡಿ, ಇದರಿಂದ ಕೆಲವರನ್ನ ತೆಗೆದು ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಗೃಹ ಜ್ಯೋತಿ ಫಲಾನುಭವಿಗಳು ನೀವು ಕೂಡ ಆಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೂ ಕೂಡ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಇಷ್ಟು ದಿನ ಕಾಡಿದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಎಲ್ಲಾ ಕೂಡ ಮುಗಿದು ಹೋಯ್ತು. ಹೌದು ವೀಕ್ಷಕರೇ, ಕರ್ನಾಟಕ ಭಾರತ ದೇಶಾದ್ಯಂತ ಎಲ್ಲಾ ಜನರಿಗೂ ಕೂಡ ಸೂಪರ್ ಸಿಹಿ ಸುದ್ದಿ. ಎದಕ್ಕಪ್ಪ ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಘೋಷಣೆ ಮಾಡಿದ್ದ ಯುದ್ಧವನ್ನ ನಿಲ್ಲಿಸಿದ್ದಾರೆ. ಹೌದು, ಅಧಿಕೃತವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಕ್ಕೆ 19ನೇ ತಾರೀಕಿಗೆ ಸಹಿ ಆಗ್ತಾ ಇದ್ದಾರೆ. ಅಂದ್ರೆ ಅಮೆರಿಕ, ಇರಾನ್, ಇಸ್ರೇಲ್ ಎಲ್ಲಾ ಯುದ್ಧಗಳು ನಿಂತು ಹೋಯಿತು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗ್ಬಹುದು, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಇಲ್ಲದಂತಾಗಬಹುದು. ಅಂದ್ರೆ ಮತ್ತೆ ಎಲ್ಲಾ ಕೂಡ ಸುಗಮವಾಗ್ತಾ ಇದೆ. ಇದು ಎಲ್ಲರಿಗೂ ಕೂಡ ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯುದ್ಧಗಳು ಮುಗಿತಾ ಇದ್ದಂತೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಲಿದೆ. ಮುಂದಿನ ತಿಂಗಳಿನಿಂದ ಪೆಟ್ರೋಲ್ ಬೆಲೆ ಅಂತೂ ಇಳಿಕೆ ಆಗಲಿದೆ. ಮತ್ತೊಂದು ಕಡೆಗೆ E20 E100 ಫ್ಯೂಲ್ ಕೂಡ ಕೊಡಬಹುದು. ಅಂದ್ರೆ ನೋಡಿ ವೀಕ್ಷಕರೇ, 85 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಆಗುತ್ತಾ E20 ಪೆಟ್ರೋಲ್. ಇನ್ನೊಂದು ಕಡೆಗೆ E100% ಎಥನಾಲ್ ಇಂದ ಓಡುವ ವಾಹನಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಇನ್ನೊಂದು ಕಡೆಗೆ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, SIR. ಹೌದು ವೀಕ್ಷಕರೇ, ಮತದಾರರ ಪಟ್ಟಿ ಪರಿಷ್ಕರಣೆ. ಎಲ್ಲರೂ ಕೂಡ ದಾಖಲೆ ರೆಡಿ ಇಟ್ಕೊಳ್ಳಿ. ಮನೆಗೆ ಬರ್ತಾ ಇದ್ದಾರೆ BLO ಅಧಿಕಾರಿಗಳು. ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗ್ತಾ ಇದೆ. ಈ ತಪ್ಪು ಮಾಡಿದ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಗ್ಯಾರಂಟಿ ಯೋಜನೆಗಳ ಲಾಭನೂ ಕೂಡ ಸಿಗಲ್ಲ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೂ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೀವು ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ ಕೂಡ ಇದೆ. ಇನ್ನೊಂದು ಕಡೆಗೆ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕಮೆಂಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತು ಹಣ ಜಮೆ ಆಗಿದೆಯಾ? ಕಮೆಂಟ್ ನಲ್ಲಿ ಪ್ರತಿಯೊಬ್ರು ಕೂಡ ದಯವಿಟ್ಟು ಉತ್ತರಿಸಿ. ಯಾಕಂದ್ರೆ ಈಗ ನೋಡಿ, ಎಲ್ಲರಿಗೂ ಕೂಡ 30 ಕಂತು ಹಣ ಹಾಕಲಾಗಿದೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ಇನ್ನು 31ನೇ ಕಂತು ಹಣ ಸದ್ಯಕ್ಕೆ ಬರೋದು ಡೌಟ್. ಅಂದ್ರೆ ನೋಡಿ, ಎಲ್ಲಾ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾರದ್ದೋ ಮೊಬೈಲ್ ನಂಬರ್ ಕೆಲವರು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಂತ ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ. ಒಟ್ಟು 3,89,000 ಗೃಹಲಕ್ಷ್ಮಿಯರನ್ನ ಯೋಜನೆಯಿಂದ ತೆಗೆದು ಹಾಕಬಹುದು. ಎದಕ್ಕಂದ್ರೆ ಅವರು ತೆರಿಗೆ ಪಾವತಿದಾರರಿದ್ದಾರೆ. ಕೆಲವರು ಗೃಹಲಕ್ಷ್ಮಿಯವರು ಯೋಜನೆಗೆ ಜಾಯ್ನ್ ಆಗಿ ಮೃತಪಟ್ಟಿದ್ದಾರೆ. ಕೆಲವರು ಮೃತಪಟ್ಟವರ ಡೀಟೇಲ್ಸ್ ಅನ್ನ ಬಳಕೆ ಮಾಡಿ ಗೃಹಲಕ್ಷ್ಮಿ ಅಕೌಂಟ್ ಓಪನ್ ಮಾಡಿಸಿ ಅದರಿಂದ 2,000 ರೂಪಾಯಿ ಹಣ ತಗೋತಾ ಇದ್ದಾರೆ. ಯಾರದ್ದೋ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿದ್ದಾರೆ. ಯಾರದ್ದೋ ಹೆಸರಲ್ಲಿ ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಇನ್ನು ಮೈಕ್ರೋ ಫೈನಾನ್ಸ್ ಗಳು ಕೂಡ ಗೃಹಲಕ್ಷ್ಮಿ ಹಣವನ್ನ ಕಡಿತ ಮಾಡ್ಕೋತಾ ಇದ್ದಾರೆ. ಇದಕ್ಕೆಲ್ಲವಕ್ಕೂ ಕೂಡ ಕಡಿವಾಣ ಹಾಕ್ತಿವಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಘೋಷಣೆ ಇಲ್ಲಿ ಮಾಡಿರುವಂತದ್ದು. ಈಗ ಹೊಸ ನಿಯಮದ ಪ್ರಕಾರ ಇನ್ನು 1 ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆ ಶುರುವಾಗುತ್ತೆ. ಅಂದ್ರೆ ನೋಡಿ, ನೀವು ನಿಮ್ಮ ಒಂದು ಹೆಬ್ಬಟ್ಟು ಗುರುತು ಕೂಡ ಕೊಡಬೇಕು. ಮತ್ತೊಮ್ಮೆ ಯೋಜನೆಗೆ ನೀವು ಅರ್ಜಿ ಹಾಕಬೇಕಾಗುತ್ತೆ. ಯಾರಿಗೆಲ್ಲ 31ನೇ ಕಂತು 32ನೇ ಕಂತು ಹಣ ಬೇಕು ಅವರು ಈ ಒಂದು ಯೋಜನೆಗೆ ಮತ್ತೆ ಅರ್ಜಿ ಹಾಕಲೇಬೇಕು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳು ಕೂಡ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಮಾತ್ರ 31ನೇ ಕಂತು ಹಣ ಬರೋದಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಎಲ್ಲರಿಗೂ ಕೂಡ 30ನೇ ಕಂತಿನವರೆಗೂ ಹಣವನ್ನ ಕ್ಲಿಯರ್ ಮಾಡಲಾಗಿದೆ. ತುಂಬಾ ಜನರಿಗೆ 30ನೇ ಕಂತು ಬಂದಿದ್ದಿಲ್ಲ, ಅವರಿಗೂ ಕೂಡ ನಿನ್ನೆ ಮೊನ್ನೆ ಹಣ ಬಂದಿದೆ ವೀಕ್ಷಕರೇ. ಬೇಕಾದ್ರೆ ಕೆಲವರು ಇನ್ನೂ ಕೂಡ ಬಂದಿಲ್ಲ ಅಂದವರು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. 30ನೇ ಕಂತಿನವರೆಗೂ ನಿನ್ನೆವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕೋದ್ರ ಮೂಲಕ ಕ್ಲಿಯರ್ ಮಾಡಲಾಗಿದೆ. ಈಗ ನೀವು ಮರು ಅರ್ಜಿ ಅಂದ್ರೆ ಗೃಹಲಕ್ಷ್ಮಿಯವರು ಮತ್ತೊಮ್ಮೆ ಅರ್ಜಿ ಹಾಕ್ಬೇಕಂದ್ರೆ ಈ ಬಾರಿ ನೀವು ಏನ್ ಮಾಡ್ಬೇಕು, ನೀವು ಇನ್ನು 1 ವಾರದ ನಂತರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತಲ್ಲ ಅರ್ಜಿ ಹಾಕಿ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಸೇವಾ ಕೇಂದ್ರಗಳಲ್ಲಿ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡು ಅಂದ್ರೆ ನಿಮ್ಮ APL ಕಾರ್ಡ್ ಇರ್ಲಿ, BPL ಕಾರ್ಡ್ ಇರ್ಲಿ, ಅಂತ್ಯೋದಯ ಪಡಿತರ ಚೀಟಿ ಇರ್ಲಿ, ನೀವು ಯಜಮಾನಿ ಇರಬೇಕು ಆ ಒಂದು ಕಾರ್ಡ್ ಅಲ್ಲಿ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕು. ಇನ್ನು ಆಧಾರ್ ಕಾರ್ಡ್ ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಕೂಡ ಬೇಕಾಗುತ್ತೆ. ಅದಕ್ಕೆ OTP ಕೂಡ ಬರುತ್ತಂತೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆ ಡೀಟೇಲ್ಸ್, ಯಾವ ಅಕೌಂಟ್ಗೆ ಹಣ ಹಾಕಬೇಕು ಆ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ತಗೊಂಡು ಹೋಗಿ. ಇಂದು ಹಿಂದಿನ ಗೃಹಲಕ್ಷ್ಮಿ ಹಣದ ವಿವರ ಕೂಡ ನಿಮಗೆ ಕೇಳಬಹುದು. ಇನ್ನು ನಿಮ್ಮ ಜಾತಿ ಮಾಹಿತಿ ಕೂಡ ಕೇಳ್ತಾರೆ. ಇನ್ನು ನಿಮ್ಮ ಪತಿಯ ಅಂದ್ರೆ ಗೃಹಲಕ್ಷ್ಮಿಯರ ಯಜಮಾನರ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ.
ಆಧಾರ್ ದಾಖಲಾತಿ ಸಲ್ಲಿಕೆ ಆಗ್ಬೇಕು, ಮತ್ತೆ ಐಟಿ ಮತ್ತು ಜಿಎಸ್ಟಿ ಪಾವತಿದಾರರ ಮಾಹಿತಿ. ಅಂದ್ರೆ ನೀವು ಐಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಜಿಎಸ್ಟಿ ತೆರಿಗೆ ಕಟ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ನೀವು ಎಸ್ ಅಂತ ಹಾಕಿದ್ರೆ ನಿಮಗೆ ಹಣ ಬರೋದಿಲ್ಲ. ಆದ್ರೆ ಇದು ಕಡ್ಡಾಯವಾಗಿ ನೀವು ನಿಜ ಹೇಳ್ಬೇಕು. ಯಾರು ಕೂಡ ಇಲ್ಲಿ ನಕಲಿ ಸುಳ್ಳು ಮಾಹಿತಿ ಕೊಡುವಂತಿಲ್ಲ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಇನ್ನು ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಯಾವ ಕಾರ್ಡ್ ಇದೆ ಅದನ್ನು ಕೂಡ ಕೇಳ್ತಾರೆ. ಇನ್ನು ಬಯೋಮೆಟ್ರಿಕ್ ಕೂಡ ಈ ಬಾರಿ ತಗೋತಾರೆ. ಅಂದ್ರೆ ಬಯೋಮೆಟ್ರಿಕ್ ತಗೊಳ್ಳೋದ್ರ ಮೂಲಕ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ದು ಈ ಕೆವೈಸಿ ಗೃಹಲಕ್ಷ್ಮಿ ಯೋಜನೆಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಜಾತಿ ಪ್ರಮಾಣ ಪತ್ರವೂ ಕೂಡ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಆದ್ರೆ ಸದ್ಯಕ್ಕೆ ಯಾರು ಕೂಡ ಈಗಲೇ ಹೋಗಬೇಡಿ, ಅಧಿಕೃತವಾಗಿ ಆದೇಶ ಬಂದ ನಂತರ ಹೋಗಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇದೇ ತರ ನೀವು ಗೃಹ ಜ್ಯೋತಿ ಯೋಜನೆಗೂ ಕೂಡ ಅರ್ಜಿ ಹಾಕಬೇಕು. ಅಂದ್ರೆ ಗೃಹ ಜ್ಯೋತಿ ಅಂದ್ರೆ 200 ಯೂನಿಟ್ ಉಚಿತ ಕರೆಂಟ್ ಯಾರೆಲ್ಲ ಬಳಕೆ ಮಾಡ್ತಿದ್ರು ನೋಡಿ, 1,67,00,000 ಫಲಾನುಭವಿಗಳಿದ್ದಾರೆ ಕರ್ನಾಟಕದಲ್ಲಿ. ಏನಾಗಿದೆ, ಇಲ್ಲೂ ಕೂಡ ತುಂಬಾ ಅಕ್ರಮ ನಡೆದಿದ್ದು ನಿಮಗೆ ಗೊತ್ತಿರಬಹುದು. ಯಾವ ತರ ಅಕ್ರಮ ನಡೆದಿದೆ, ಯಾರಿಗೆ ಇನ್ ಮುಂದೆ ಈ ಒಂದು ಯೋಜನೆ ಸಿಗೋದಿಲ್ಲ. ಮೊದಲಿಗೆ ಹೇಳ್ಬೇಕಂದ್ರೆ ಹೊರ ರಾಜ್ಯದವರಿಗೆ ಗೃಹ ಜ್ಯೋತಿ ಯೋಜನೆ ಸಿಗೋದಿಲ್ಲ. ಅಂದ್ರೆ ಏನಾಗಿದೆ, ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರೆ, ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಂತ ಒಂದು ನೀವು ಪ್ರೂಫ್ ಕೊಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ಒಬ್ಬರ ಹೆಸರಲ್ಲಿ 5-6 ಮೀಟರ್ಗಳಿದ್ರೆ, ಒಂದಕ್ಕಿಂತ ಹೆಚ್ಚು ಮೀಟರ್ ಇದ್ರೆ ಅದಕ್ಕೆ ನೀವು ಕಡ್ಡಾಯವಾಗಿ ಒಂದು ಪ್ರೂಫ್ ಕೊಡಬೇಕಾಗುತ್ತೆ. ನೀವು ಯಾರಿಗೆ ಬಾಡಿಗೆ ಇಟ್ಟಿದ್ದೀರಾ ಅಥವಾ ಆ ಮನೆಯಲ್ಲಿ ಯಾರು ವಾಸವಿದ್ದಾರೆ, ಅವರು ಕರ್ನಾಟಕದವರ ಬೇರೆ ರಾಜ್ಯದವರ, ಅವರ ವೋಟಿಂಗ್ ಇದೆಯಾ, ಅಂದ್ರೆ ಅವರು ವೋಟ್ ಮಾಡ್ತಾರಾ ಇಲ್ವಾ, ಎಲ್ಲಾ ಪ್ರಶ್ನೆ ಕೂಡ ಈ ಬಾರಿ ಕೇಳಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಸ್ವಲ್ಪ ಟೈಟ್ ರೂಲ್ಸ್ ಗಳನ್ನ ಜಾರಿಗೆ ತರಲು ಆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಕ್ರಮ ನಡಿಬಾರದು, ಕರ್ನಾಟಕದವರಿಗೆ ಮಾತ್ರ ಯೋಜನೆ ಲಾಭ ಸಿಗಬೇಕು. ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸಲ್ಲ, ಕೇವಲ ಅರ್ಹರಿಗೆ ಮಾತ್ರ, ಅಂದ್ರೆ ನಿಜ ಫಲಾನುಭವಿಗಳಿಗೆ ಮಾತ್ರ ಹಣ ಕೊಡ್ತೀವಿ, ನಿಜ ಫಲಾನುಭವಿಗಳಿಗೆ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಇನ್ನು ಕೆಲವು ಕಡೆಗೆ ಏನಾಗಿದೆ, ಕೆಳಗಡೆ ಅಂಗಡಿ ಇರುತ್ತೆ, ಮೇಲ್ಗಡೆ ಮನೆ ಇರುತ್ತೆ, ಅವರು ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಪಡ್ಕೋತಾ ಇದ್ದಾರೆ, ಅಂಗಡಿಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ನೋಡಿ, ಗೃಹ ಜ್ಯೋತಿ ಯೋಜನೆ ಇದರಲ್ಲಿ ಹೆಸರಲ್ಲಿ ಇನ್ಫಾರ್ಮೇಶನ್ ಇದೆ, ಮನೆಗೆ ಮಾತ್ರ ಅಂತ, ಅಂಗಡಿಗಳಿಗೆ ಅಲ್ಲ. ಕೆಲವರು ಇದನ್ನ ಅಕ್ರಮವಾಗಿ ಅಂಗಡಿಗಳಿಗೂ ಕೂಡ ಬಳಕೆ ಮಾಡ್ತಾ ಇರುವಂತದ್ದು. ಇನ್ನು ಮುಂದಗಡೆ ಅಂಗಡಿ ಇರುತ್ತೆ, ಹಿಂದಗಡೆ ಮನೆ ಇರುತ್ತೆ, ಅವರು ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಸಪರೇಟ್ ಆಗಿ ಅಂಗಡಿಗೆ ಬೇರೆ ಮೀಟರ್ ತಗೋಬೇಕು, ಮನೆಗೆ ಬೇರೆ ಮೀಟರ್ ತಗೋಬೇಕು. ಹಂಗಿದ್ರೆ ಮಾತ್ರ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಇರುತ್ತೆ, ಇಲ್ಲಾಂದ್ರೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೇರೆಯವರದ ಮೊಬೈಲ್ ನಂಬರ್ ಕೆಲವರು ಕೊಟ್ಟಿರೋದಾಗಿರ್ಬೋದು, ಅಕ್ರಮವಾಗಿ ಬೇರೆ ರಾಜ್ಯದವರು ಇರೋದಾಗಿರ್ಬೋದು, ಇದೆಲ್ಲ ಕೂಡ ಕಡಿವಾಣ ಹಾಕಬೇಕು ಅಂತಾನೆ ಈ ಒಂದು ನಿರ್ಧಾರ ಮಾಡಲಾಗಿದೆ. ಮತ್ತೊಮ್ಮೆ ಮರು ಅರ್ಜಿ ಹಾಕಬೇಕು. ಇದೇ ತರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಶಕ್ತಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ಎಂಬುವ ಒಂದು ದೊಡ್ಡ ಸುದ್ದಿ ಸಿಕ್ಕಿದೆ. ಅಂದ್ರೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ ಮುಂದೆ ಅಂದ್ರೆ ಇನ್ನು ಒಂದು ವಾರದ ಒಳಗಡೆ ಇದ್ರ ಬಗ್ಗೆ ಅಧಿಕೃತ ಆದೇಶ ಸರ್ಕಾರದಿಂದ ಬರೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಎದಕ್ಕಂದ್ರೆ ಈ ಒಂದು ಹೊರ ರಾಜ್ಯದವರು, ವೋಟಿಂಗ್ ಇಲ್ಲದೆ ಇದ್ದವರು ಕೂಡ ಈ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರಿಗೆ ಮತ್ತು ಕರ್ನಾಟಕದಲ್ಲಿ ವೋಟಿಂಗ್ ಇದ್ದವರಿಗೆ ಮಾತ್ರ ಬಸ್ ನಲ್ಲಿ ಫ್ರೀ ಅಂತ ಹೇಳ್ಬಹುದು. ಅಂದ್ರೆ ವೋಟ್ ಹಾಕುವವರಿಗೆ ಮಾತ್ರ ಉಚಿತ ಪ್ರಯಾಣ, ವೋಟಿಂಗ್ ಇಲ್ಲದವರಿಗೆ ಅಂತವರಿಗೆ ಉಚಿತ ಪ್ರಯಾಣ ಕೊಡೋದಿಲ್ವಾ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅಂತ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಹೌದು, ಬಸ್ ನಲ್ಲಿ ನಮ್ಮ ರಾಜ್ಯದವರಿಗೆ ಮಾತ್ರ ಉಚಿತ ಪ್ರಯಾಣವಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ವೋಟ್ ಇದೆ ಅವರಿಗೆ ಮಾತ್ರ ಫ್ರೀ ಕೊಡಬೇಕು, ವೋಟ್ ಇಲ್ಲದವರಿಗೆ ಯಾಕೆ ಕೊಡಬೇಕು? ನಾವು ಇಲ್ಲಿ ಯಾರಿದ್ದಾರೆ ಅವರಿಗೆ ಮಾತ್ರ ನಾವು ಅನುಕೂಲ ಮಾಡಬೇಕು. ಹೀಗಾಗಿ ಕ್ಯಾಬಿನೆಟ್ ನಲ್ಲಿ ಉಚಿತ ಪ್ರಯಾಣಕ್ಕೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಉಚಿತ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್, ಅಕ್ರಮಕ್ಕೆ ಬ್ರೇಕ್ ಅಂತಾನು ಕೂಡ ಹೇಳ್ಬಹುದು. ಈ ಹಿಂದೆ ಮೊದಲೇ ಇದನ್ನ ತೀರ್ಮಾನ ಆಗಿತ್ತು, ಅದನ್ನ ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ, ನಾವು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಆಗಿದೆ ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನು ನೋಡಿ, SIR ಪ್ರಕ್ರಿಯೆ ಕೂಡ 20ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಮನೆ ಮನೆಗೆ BLO ಅಧಿಕಾರಿಗಳು ಕೂಡ ಭೇಟಿ ಕೊಡಲಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ. ಅಂದ್ರೆ ಯಾರೆಲ್ಲ ನಕಲಿ ಮತದಾರರಿದ್ದಾರೆ ಅವರನ್ನ ತೆಗೆದು ಹಾಕ್ತಾರೆ, ಹೊಸದಾಗಿ ಮತದಾರರನ್ನ ಇಲ್ಲಿ ಜೋಡಣೆ ಮಾಡ್ತಾರೆ. ಇದಕ್ಕೆ SIR ಅಂತ ಕರೀತಾರೆ. ಮತದಾನದ ಹಕ್ಕಿಲ್ಲವಾದ್ರೆ ಸರ್ಕಾರದ 5 ಗ್ಯಾರಂಟಿಗಳು, ಪಿಂಚಣಿ ಸಿಗೋದಿಲ್ಲ. ಪ್ರತಿಯೊಬ್ಬರು ಮತದಾರರು ಕಡ್ಡಾಯವಾಗಿ BLOಗಳು ನೀಡುವ ಎನ್ಯುಮರೇಷನ್ ಅರ್ಜಿಯನ್ನ ಸಲ್ಲಿಸಿ ಮತದಾನದ ಹಕ್ಕನ್ನ ಉಳಿಸಿಕೊಳ್ಬೇಕು. ವಾಸ ಪ್ರಮಾಣ ಪತ್ರ ಇಲ್ಲದವರಿಗೆ ಅದನ್ನ ಶೀಘ್ರವೇ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ನೋಡಿ, ವೋಟಿಂಗ್ ಕಾರ್ಡು ಮತ್ತು ನಿಮ್ದು ಆಧಾರ್ ಕಾರ್ಡು ರೆಡಿ ಇಟ್ಕೊಳ್ಳಿ. ಎದಕ್ಕಂದ್ರೆ BLO ಅಧಿಕಾರಿಗಳು ನಿಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ಆ ಒಂದು ಫಾರ್ಮ್ ತುಂಬಿ ನೀವು ವಾಪಸ್ ಕೊಡ್ಬೇಕು. 3 ಬಾರಿ ಚಾನ್ಸ್ ಇರುತ್ತೆ. 3 ಬಾರಿ ನೀವು ವಾಪಸ್ ಕೊಡಿಲ್ಲ ಅಂದ್ರೆ ನಿಮ್ದು ವೋಟ್ ಹೋಗ್ಬಿಡುತ್ತೆ. ಅಂದ್ರೆ ನೀವು ಮತದಾನ ಮಾಡುವಂತೆ ಇಲ್ಲ. ಮತದಾನದ ಹಕ್ಕು ಹೋಗ್ಬಿಟ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದೇ ಇಲ್ಲ. ಮತದಾನದ ಹಕ್ಕು ರಕ್ಷಣೆ ಮಾಡಿಕೊಳ್ಳಿ ಅಂತ
ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜನರಿಗೂ ಕೂಡ ಮನವಿ ಮತ್ತು ಒಂದು ಕರೆಯನ್ನ ಕೊಟ್ಟಿರುವಂತದ್ದು. ಎರಡನೇದಾಗಿ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಆದಷ್ಟು ಬೇಗನೆ ಎಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಪೆಟ್ರೋಲ್ ಬೆಲೆ ಲೀಟರ್ಗೆ 85 ರೂಪಾಯಿ ಆಗುತ್ತಾ 50 ರೂಪಾಯಿ ಆಗುತ್ತಾ ಎಂಬುವ ಒಂದು ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ. ಯಾಕಂದ್ರೆ ನೋಡಿ, ಈಗ ಕೇಂದ್ರ ಸರ್ಕಾರ E20 ಆಗಿರ್ಬೋದು, E30 ಪೆಟ್ರೋಲ್ ಬಗ್ಗೆ ತುಂಬಾ ಒಂದು ಅಚ್ಚರಿ ಮೂಡಿಸಿದೆ. ಈಗ ನೋಡಿ, 100% ಎಥನಾಲ್ ಇಂದ ಓಡುವ ವಾಹನಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿರುವಂತದ್ದು. ಏನಪ್ಪಾ ಇದು ಎಥನಾಲ್ ಅಂದ್ರೆ, ನೋಡಿ, ಕಬ್ಬುಗಳಾಗಿರ್ಬೋದು, ಮೆಕ್ಕೆಜೋಳ ಮತ್ತೆ ಬಯೋಫ್ಯೂಲ್ ಅಂತ ಇದಕ್ಕೆ ನಾವು ಕರಿಬಹುದು. ಅಂದ್ರೆ ಅಗ್ರಿಕಲ್ಚರು ಅಂದ್ರೆ ಈ ಒಂದು ಕಬ್ಬು ಮತ್ತು ಮೆಕ್ಕೆಜೋಳದಿಂದ ಒಂದು ತೈಲವನ್ನ ರೆಡಿ ಮಾಡಿ ಅದನ್ನ ವಾಹನಗಳಿಗೆ ಇಂಧನದ ಮೂಲಕ ಒಂದು ಪೆಟ್ರೋಲ್ ಡೀಸೆಲ್ ತರ ವರ್ಕ್ ಆಗುತ್ತೆ. ಅಂದ್ರೆ ಇದರಿಂದಲೂ ಕೂಡ ವಾಹನಗಳನ್ನು ನಾವು ಓಡಿಸಬಹುದು. ಇದಕ್ಕೆ ಎಥನಾಲ್ ಅಂತ ಕರೀತಾರೆ. ಮೊದಲು E20 ಎಥನಾಲ್ ಅಂತ ಜಾರಿಗೆ ತರಲಾಗಿತ್ತು. ಆದ್ರೆ ಇದ್ರದ್ದು ಬೆಲೆ ಸರ್ಕಾರ ಇಳಿಕೆ ಮಾಡಿರಲಿಲ್ಲ. ಆದ್ರೆ ಈಗ 100% ಎಥನಾಲ್ ಇಂದ ಓಡುವ ವಾಹನಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇದೆ. ಅಂದ್ರೆ ವಾಹನಗಳಲ್ಲಿ ಪೆಟ್ರೋಲ್ ಬದಲಿಗೆ 100% ಎಥನಾಲ್ ಬಳಸಲು ಅನುಮತಿ ನೀಡೋ ಕಡಿತಕ್ಕೆ ಸಹಿಯನ್ನ ಹಾಕಿದ್ದಾಗಿ ಕೇಂದ್ರ ಸಚಿವರು ನಿತಿನ್ ಗಡ್ಕರಿ ಅವರು ಶನಿವಾರ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಎಥನಾಲ್ ಹೆಚ್ಚು ಯೂಸ್ ಮಾಡಿದ್ರೆ ಕಚ್ಚಾ ತೈಲ ಬಳಕೆ ಕಡಿಮೆ ಆಗುತ್ತೆ. ಅಂದ್ರೆ ಈಗಿದ್ದ ಪೆಟ್ರೋಲ್ ಏನಿದೆ ನೋಡಿ, ಅದೇ ಬೇರೆ, E20 ಪೆಟ್ರೋಲೇ ಬೇರೆ ಅಂತಾನೆ ಕರಿಬಹುದು. ಅಂದ್ರೆ E20 ಅಂದ್ರೆ ಏನು, 20% ಅದರಲ್ಲಿ ಎಥನಾಲ್ ಇರುತ್ತೆ, 80% ಪೆಟ್ರೋಲ್ ಇರುತ್ತೆ ಅಂತ ಅರ್ಥ. ಅದೇ 100% E100 ಅಂದ್ರೆ ಏನು, 100% ಎಥನಾಲು, 0% ಪೆಟ್ರೋಲ್. ಅಂದ್ರೆ ಇದನ್ನು ಕೂಡ ನಾವು ವಾಹನಗಳಲ್ಲಿ ಬಳಸಿ ಅದರಿಂದ ನಾವು ವಾಹನಗಳನ್ನ ಓಡಿಸಬಹುದು. ಆದ್ರೆ ಕಂಪೇರ್ ಮಾಡಿದ್ರೆ ಕಚ್ಚಾ ತೈಲದಿಂದ ಪೆಟ್ರೋಲ್ ಈಗ ನೋಡಿ ಲೀಟರ್ಗೆ 111 ರೂಪಾಯಿ ಇದೆ. E20 ಆಗಿರ್ಬೋದು, E80 ಈ ಪೆಟ್ರೋಲ್ಗಳು ತುಂಬಾನೇ ಕಡಿಮೆ ಬೆಲೆಗೆ ಸಿಗಬೇಕು ಭಾರತದಲ್ಲಿ. ಅಂದ್ರೆ ಲೀಟರ್ಗೆ 15 ರೂಪಾಯಿಯಿಂದ 70 ರೂಪಾಯಿಯಷ್ಟು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಇದ್ರದ್ದು ಪ್ರೈಸ್ ಎಷ್ಟಾಗಬಹುದು ಎಂಬುದು ಮುಂದಿನ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.